ಬಿಗ್ ಬಾಸ್ ಕನ್ನಡ ಸೀಸನ್ 11 ಈ ಬಾರಿಯ ಸೀಸನ್ ನಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಅಂದ್ರೆ ತುಕಾಲಿ ಸಂತು ಪತ್ನಿ ಮಾನಸ. ಮಾತಿನಿಂದಲೇ ಮಾನಸ ಸಿಕ್ಕಾಪಟ್ಟೆ ಸುದ್ದಿಯಾಗಿದ್ರು. ಆಕೆಗೆ ಮಾತೇ ಮುಳುವಾಗಿತ್ತು. ಈ ಕಾರಣದಿಂದಲೇ ಮಾನಸ ಮನೆಯಿಂದ ಆಚೆ ಬಂದ್ರು ಅಂದ್ರೆ ತಪ್ಪಾಗಲ್ಲ. ಇದೀಗ ಮಾನಸ ನಾನು ರಿಯಾಲಿಟಿ ಶೋ ಬದಲು ದನಕರು ನೋಡ್ಕೊಂಡು ಆರಾಮಾಗಿರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಮಾನಸ ಈ ಮಾತು ಹೇಳಿದ್ಯಾಕೆ? ನಟನೆ ರಿಯಾಲಿಟಿ ಶೋ ಬೇಡವಾಗಿದ್ದು ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಸದ್ದು ಮಾಡ್ತಿರೋದು ಬರೀ ಜಗಳಗಳಿಂದಲೇ. ಪ್ರತಿ ಟಾಸ್ಕ್ ನಲ್ಲಿ ಕಿತ್ತಾಟ ಕಾಮನ್ ಆಗಿದೆ. ಆದ್ರೆ ತುಕಾಲಿ ಸಂತು ಪತ್ನಿ ಮಾನಸ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಬರೀ ಮಾತಿನಿಂದಲೇ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ರು. ಸಿಕ್ಕಿದ್ದೇ ಚಾನ್ಸ್ ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಿದ್ರು. ಬುದ್ಧಿ ಮಾತು ಹೇಳಲು ಬಂದವರಿಗೂ ಮಹಾಮಂಗಳಾರತಿ ಮಾಡಿ ಕಳಿಸ್ತಿದ್ರು. ಇದೇ ಕಾರಣಕ್ಕೆ ಮಾನಸಾಗೆ ಫ್ಯಾನ್ಸ್ಗಿಂತ ಜಾಸ್ತಿ ಹೇಟರ್ಸೇ ಹುಟ್ಕೊಂಡಿದ್ರು. ಆಕೆಯನ್ನ ಯಾವ ಕೆಟಗರಿಯಲ್ಲಿ ಆಯ್ಕೆ ಮಾಡಿದ್ದೀರಾ? ದಯವಿಟ್ಟು ಆಕೆಯನ್ನ ದೊಡ್ಡ ಮನೆಯಿಂದ ಆಚೆ ಹಾಕಿ ಅಂತ ವೀಕ್ಷಕರು ಹೇಳಿದ್ರು. ಇದೀಗ ಮಾನಸ ಮನೆಯಿಂದ ಆಚೆ ಬಂದಿದ್ದಾರೆ. ಸಾಕಷ್ಟು ಸಂದರ್ಶನಗಳಲ್ಲಿ ಪಾಲ್ಗೊಂಡಿದ್ದಾರೆ. ಟ್ರೋಲ್ಸ್ ಮೀಮ್ಸ್ ಕಂಡು ಒಂದು ಕ್ಷಣ ಶಾಕ್ ಆದ್ರೂ ಅದನ್ನ ಸೀರಿಯಸ್ ಆಗೇನೋ ತೆಗೆದುಕೊಂಡಿಲ್ಲ. ಇದೀಗ ತುಕಾಲಿ ಸಂತು ಪತ್ನಿ ಮಾನಸ ಶಾಕಿಂಗ್ ಮಾತೊಂದನ್ನ ಹೇಳಿದ್ದಾರೆ. ತಾನು ದನಕರು ನೋಡ್ಕೊಂಡು ಇರ್ತೀನಿ ಅಂತ ಹೇಳಿದ್ದಾರೆ. ಹೌದು, ತುಕಾಲಿ ಸಂತು ಪತ್ನಿ ಮಾನಸ ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಬರ್ತಿದ್ದಂತೆ ಮನರಂಜನೆ ಫಿಕ್ಸ್ ಅಂತ ವೀಕ್ಷಕರು ಲೆಕ್ಕಾಚಾರ ಹಾಕಿದ್ರು. ಆದ್ರೆ ಮಾನಸ 5ನೇ ವಾರದಲ್ಲಿ ವಾಪಸ್ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಟ್ರೋಲ್ಗಳಿಗೂ ಒಳಗಾಗಿದ್ದಾರೆ. ಮಾನಸ್ ಅವರು ಪತಿ ಸಂತೋಷ್ ರೀತಿಯಲ್ಲಿ ಅಂತಿಮ ಕ್ಷಣದವರೆಗೂ ಇರ್ತಾರೆ ಅಂತ ಅವರ ಅಭಿಮಾನಿಗಳು ಆರಂಭದಲ್ಲಿ ಅಂದ್ಕೊಂಡದ್ದು ಇದೆ. ಆದ್ರೆ ದೊಡ್ಡ ಮನೆಯಲ್ಲಿ ಅವರ ಮಾತುಗಳೇ ಅವರಿಗೆ ಮುಳುವಾಗಿದ್ವು. ಇದೇ ಕಾರಣಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿಯೂ ಮಾನಸ್ ಅವರು ಆದಷ್ಟು ಟ್ರೋಲ್ ಆಗಿದ್ದು ಇನ್ಯಾರು ಆಗಿರ್ಲಿಲ್ಲ ಅಂತ ಹೇಳ್ಬಹುದೇನೋ. ಬಿಗ್ ಬಾಸ್ ನಿಂದ ಆಚೆ ಬರ್ತಿದ್ದಂತೆ ಮಾನಸ ಸಾಕಷ್ಟು ಸಂದರ್ಶನಗಳಲ್ಲಿ ಭಾಗಿಯಾಗಿದ್ದಾರೆ. ಈ ವೇಳೆ ನೀವು ಮತ್ತೆ ಒಳ್ಳೆ ಅವಕಾಶಕ್ಕೆ ಕಾಯ್ತಿದ್ದೀರಾ ಅಂತ ಪ್ರಶ್ನೆ ಕೇಳಲಾಗಿದೆ. ಈ ಪ್ರಶ್ನೆಗೆ ಉತ್ತರಿಸಿದ ಮಾನಸ, ಅಯ್ಯೋ ಸಂತು ನನ್ನನ್ನ ಎಲ್ಲಿಯೂ ಕರ್ಕೊಂಡು ಹೋಗದಿದ್ರೆ ನಾನು ದನಕರು ಮೇಯಿಸ್ಕೊಂಡು ಆರಾಮಾಗಿ ಊರಲ್ಲಿ ಇರ್ತೀನಿ. ಆ ಖುಷಿ ಯಾವ ಶೋಗೆ ಹೋಗೋದ್ರಲ್ಲಿಯೂ ಸಿಗೋದಿಲ್ಲ. ಬಿಗ್ ಬಾಸ್ ಅಂತಲ್ಲ, ನನಗೆ ಇಂಥದ್ದೆಲ್ಲ ಇಷ್ಟವಿಲ್ಲ. ಹಳ್ಳಿ ಜೀವನವೇ ಖುಷಿ. ಮೊದಲಿನಿಂದಲೂ ನನಗೆ ಅದೇ ಇಷ್ಟ. ಈ ಹೊಸ ಜರ್ನಿ ಇಷ್ಟ ಅಂತಲ್ಲ. ಆದ್ರೆ ದನಕರುಗಳನ್ನ ನೋಡಿಕೊಂಡು ಇರೋ ಸಂತೋಷ ಬೇರೆ ಕಡೆ ಸಿಗೋದಿಲ್ಲ. ಅಲ್ಲಿಯ ಲೈಫ್ ತುಂಬಾ ಖುಷಿ ಕೊಡುತ್ತೆ ಎಂದಿದ್ದಾರೆ. ಇದಕ್ಕೆ ತರಹೇವಾರಿ ಕಾಮೆಂಟ್ ಸುರಿಮಳೆಯಾಗಿದ್ದು, ನಿಜಕ್ಕೂ ಹಳ್ಳಿಯಲ್ಲಿರೋ ಸುಖ ಪೇಟೆಯಲ್ಲಿ ಸಿಗೋದಿಲ್ಲ. ಎಷ್ಟೇ ಹೆಸರು ಖ್ಯಾತಿ ಬಂದ್ರೂ ನಮ್ಮ ಹೆಮ್ಮೆ ಎನ್ನುತ್ತಿದ್ದಾರೆ. ನಮಸ್ಕಾರ.